ಮಂಗಳೂರಿನಲ್ಲಿರುವ ಚೇತನಾಸ್ ಬ್ಯೂಟಿ ಲಾಂಜ್ ಮತ್ತು ಎಜುಕೇಷನ್ ಸಂಸ್ಥೆಯ ಗ್ರಾಜ್ಯುಯೇಷನ್ ಡೇ ಮತ್ತು 28ನೆಯ ಎಲೆಕ್ಷನ್ ಕಾರ್ಯಕ್ರಮವು ನಗರದ ಓಷಿಯನ್ ಪರ್ಲ್ ಹೋಟೆಲ್ ಸಭಾಂಗಣದಲ್ಲಿ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ LAPT ಇಂಡಿಯಾ ಅಧ್ಯಕ್ಷರಾದ ವಿಜಯ್ ಅವರು ಮಾತನಾಡಿ, ಚೇತನಾಸ್ ಅಕಾಡೆಮಿ ಮಂಗಳೂರಿನಲ್ಲಿ ಕಾರ್ಯಾಚರಿಸುತ್ತಿದ್ದು ತನ್ನದೇ ಆದ ರೀತಿಯಲ್ಲಿ ಛಾಪನ್ನು ಮೂಡಿಸಿದೆ. ಈ ಸಂಸ್ಥೆ ಇನ್ನು ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಮುನ್ನಡೆಯಲಿ ಎಂದು ಹೇಳಿದರು. Chetna's Academy being a very stronger point. We are seeing the syllabus, and I saw the student works, which was very amazing. And they are into a greater level of college and universities where they have the standards of getting the students on a upright levels. ಡೈಜಿವರ್ಲ್ಡ್ ಸಂಸ್ಥೆಯ ಸ್ಥಾಪಕರಾದ ವಾಲ್ಟರ್ ನಂದಳಿಕೆ ಅವರು ಮಾತನಾಡಿ, ಬ್ಯೂಟಿ ಲಾಂಜ್ ಮತ್ತು ಎಜುಕೇಷನ್ ಸಂಸ್ಥೆಯ ಮೂಲಕ ಹೊಸತನವನ್ನು ಕಲಿಯಲು ಅವಕಾಶವಿದೆ. ಈ ಅಕಾಡೆಮಿಯಲ್ಲಿ ಕಲಿತ ಎಲ್ಲರೂ ತಮ್ಮ ಸ್ವಂತ ಉದ್ಯಮದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು. ನೆನಪಿಡಿ, ಜೋ ದಿಕ್ತಾ ಹೈ ವೋ ಬಿಕ್ತಾ ಹೈ. ಇಲ್ಲಿ ಟ್ಯಾಲೆಂಟ್ ಗಿಂತಲೂ ಜಾಸ್ತಿ ಇರುವುದು ಜೋ ದಿಕ್ತಾ ಹೈ. ಆದ್ರೆ ನೀವು ಅದನ್ನ ತೋರಿಸ್ತೀರಿ ಇಡೀ ಲೋಕಕ್ಕೆ. ಒಂದು ಮದುವೆ ಪ್ರೋಗ್ರಾಮ್ ಅಲ್ಲಿ ಬ್ಯೂಟಿಫುಲ್ ಲೇಡೀಸ್ ಬಂದಾಗ ಅದರಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಕೂಡ ತುಂಬಾನೇ ಇರ್ತದೆ. ಮುಂದಿನ ದಿನಗಳಲ್ಲಿ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೇನೆ ಅಂದ್ರೆ ನೀವು ಕೂಡ ಯು ಸ್ಟಾರ್ಟ್ ಸಮಥಿಂಗ್ ಆಫ್ ಯುವರ್ ಓನ್. MSMEಯ ಶ್ರುತಿ ಜಿಕೆ ಅವರು ಮಾತನಾಡಿ, ಚೇತನಾಸ್ ಸಂಸ್ಥೆಯ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿ ಈ ಸಂಸ್ಥೆಯು ಇನ್ನಷ್ಟು ವಿದ್ಯಾರ್ಥಿಗಳನ್ನು ಈ ಸಮಾಜಕ್ಕೆ ನೀಡಲಿ ಎಂದರು. Very much only that much of support we have to give her, and again she is giving so many supports to other people also. And again Chaitana madam, 28 years, that is not easy to grown up this age, because last time we had a session on our own entrepreneurial awareness program with Murli sir. On that day she spoken her journey. So now we are seeing her in the limelight. ಚೇತನಾಸ್ ಬ್ಯೂಟಿ ಲಾಂಜ್ ಮತ್ತು ಎಜುಕೇಷನ್ ಸಂಸ್ಥೆಯ ಸ್ಥಾಪಕಾಧ್ಯಕ್ಷರು ಮತ್ತು ನಿರ್ದೇಶಕರಾದ ಚೇತನಾ ಸಾಲ್ಯಾನ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ನೀವು ನಾನು ಅಕಾಡೆಮಿಗೆ ಬಂದಾಗ ಝೀರೋ ನಾಲೆಜ್ ಇಂದ ಬಂದಿದ್ದೀರಾ. ಐ ಥಿಂಕ್ ಆಲ್ ಸ್ಟೂಡೆಂಟ್ಸ್, ಐ ಥಿಂಕ್ 14 ಸ್ಟೂಡೆಂಟ್ಸ್ ಆರ್ ದೇರ್. ಪ್ರತಿಯೊಬ್ಬರು ಕೂಡ ಝೀರೋ ನಾಲೆಜ್ ಇಂದ ಬಂದಿದ್ದಾರೆ. ಆ ಝೀರೋ ನಾಲೆಜ್ ಇಂದ ಆ ಪರಿಪೂರ್ಣತೆಯನ್ನು ಪಡಿಬೇಕಿದ್ರೆ ನೀವು ಪಟ್ಟಂತ ಶ್ರಮ, ಆ ಟೈಮಲ್ಲಿ ನೀವು ನಿಮ್ಮ ಮಗುವನ್ನು ನಮ್ಮ ನರ್ಸರಿಗೆ ಬಿಟ್ಟು ಇಲ್ಲ ಕೇರ್ ಟೇಕರಿಗೆ ಬಿಟ್ಟು, ಅದಂತರ ನಿಮಗೆ ನಾನು ಕೊಟ್ಟಂತ ಕೆಲವು ನೋಟ್ಸ್ ಪ್ರಿಪರೇಷನ್, ಪ್ರಾಜೆಕ್ಟ್ ವರ್ಕ್, ಅದ್ರ ಜೊತೆ ಪ್ರತಿ ಒಂದರ ಮೇಲೆ ನೀವೆಲ್ಲರೂ ಚೆನ್ನಾಗಿ ಸಹಕರಿಸಿದ್ದೀರಾ, ಪ್ರಯತ್ನ ತುಂಬ ಪಟ್ಟಿದ್ದೀರಾ. ನಾನು ಈ ಬ್ಯಾಚ್ ಅನ್ನು ನಾವು ಎಷ್ಟು ಮಟ್ಟಿಗೆ ನಾವು ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಅಂತ ಹೇಳಿದ್ರೆ, ಮುಂಬೈಯಿಂದ ಆಲ್ಫಾ ರಾಜ್ಗುರನ್ನು ಕರೆಸಿದ್ದೀವಿ. ಅವರು ನಮಗೆ ಮಕ್ಕಳಿಗೆ ಸಾಧಾರಣ 20 ಮೇಲೆ ಅವರು ಹೇರ್ ಸ್ಟೈಲ್ ಹೇಳ್ಕೊಟ್ಟಿದ್ದಾರೆ. ಅದರ ಮೇಲೆ ಬೆಂಗಳೂರಿಂದ ನಾವು ಭವಾನಿಯವರನ್ನು ಫ್ಲವರ್ ಮೇಕಿಂಗ್ ಕರೆಸಿದ್ದೀವಿ. ಇದೇ ವೇಳೆ ಚೇತನಾಸ್ ಸಂಸ್ಥೆಯ ಸ್ಥಾಪಕಾಧ್ಯಕ್ಷರಾದ ಚೇತನ್ ಸಾಲ್ಯಾನ್ ಅವರಿಗೆ ಲಂಡನ್ ಅಕಾಡೆಮಿಯಿಂದ ಪ್ರಮಾಣೀಕರಣ ಮತ್ತು ಪರೀಕ್ಷಾ ಮಂಡಳಿಯ ಮಾನ್ಯತೆ ಪ್ರಮಾಣ ಪತ್ರವನ್ನು LAPTಯ ಇಂಡಿಯಾ ಅಧ್ಯಕ್ಷರಾದ ವಿಜಯ್ ಅವರು ನೀಡಿ ಗೌರವಿಸಿದರು. ಇದೇ ವೇಳೆ ಚೇತನಾಸ್ ಬ್ಯೂಟಿ ಲಾಂಜ್ ಮತ್ತು ಎಜುಕೇಷನ್ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ಇದೇ ವೇಳೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು.
ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.